ವೆಲ್ಕಮ್ ಬ್ಯಾಕ್. ಇದೇನು ನಾನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಿದ್ದೀರಾ? ನಮ್ಮ ಜೋಶಿ ಹುಡುಗಿರ್ನಂತೂ ಸಿಕ್ಕಾಬಡೆ ಗೋಳಿಕತ್ತಾ ಇದ್ದಾನೆ. ಪಾಪ ನಮ್ಮ ಮಿಲನ ಅವ್ರ ಕಣ್ಣಲ್ಲಿ ನೀರೇ ಬಂದ್ಬಿಟ್ಟಿತ್ತು. ಹಾಗಾಗಿ ನಾನು ಕೃಷ್ಣ, ಸೊ ಹೆಣ್ಮಕ್ಳ ಕಡೆ ಇರಬೇಕು, ಅವ್ರು ಸಪೋರ್ಟ್ ಆಗಿರ್ತೀನಿ. ಆ್ಯಂಡ್ ಓಕೆ, ಲಿಖಿತ್, ನಿಮ್ಮ ಲೈಫ್ ಸ್ಟೈಲ್ಗೂ ನೀವು ಮಾಡ್ತಿರೋ ಪಾತ್ರಕ್ಕೂ ಏನಾದ್ರು ಸಂಬಂಧ ಇದೆಯಾ? ಏನು ಡಿಫ್ರೆನ್ಸ್ ಇದೆ? ಅಲ್ಲ, ನೀವು ಒಂದ್ ಪ್ರಶ್ನೆ ಕೇಳಿ, ಸಂಬಂಧ ಇದೆಯಾ ಅಥವಾ ಡಿಫ್ರೆನ್ಸ್ ಇಲ್ವಾ ಅಂತ. ಯಾಕಂದ್ರೆ ಸಂಬಂಧ ಆಲ್ಮೋಸ್ಟ್ ವೆರಿ ಕ್ಲೋಸರ್ ಟು ರಿಯಲ್ ಲೈಫ್. ನಾನು ನಿಜ ಜೀವನದಲ್ಲಿ ಯಾವ ರೀತಿ ಇದೀನಿ ಅದೇ ರೀತಿ ಇದೆ ಪಾತ್ರನೂ ಕೂಡ. ಅಂದ್ರೆ ಅಲ್ಲಿಬ್ಬರು ಹೀರೋಯಿನ್ ಇದ್ರು, ಇಲ್ಲಿ ನಿಮ್ಮ ಲೈಫಲ್ಲಿ ಇಬ್ರು ಇದ್ದಾರಾ? ನನ್ನ ಲೈಫಲ್ಲಿ ಯಾರು ಇಲ್ಲ. ಹಲೋ ಪ್ರೊಫೆಷನಲಿ ಮಗ, ನಾನು ನಿನ್ ಜೊತೆ ಪಕ್ಕದಲ್ಲೇ ಮಲ್ಕೋತಾ ಇದ್ದೆ, ಆಟ ಆಡ್ತಾ ಇದೀಯಾ? ಎಷ್ಟು ಜನ ಮಾತ್ರ ಫೋನಲ್ಲೇ ಇರ್ತಾ ಇದ್ದೆ ನೀನು? ಇಲ್ಲ, ಖಂಡಿತವಾಗ್ಲಿಲ್ಲ. ಮಲೇಷ್ಯಲ್ಲಿ ಎಲ್ಲಿ ನನ್ನ ಹತ್ರ ಫೋನೇ ಇರಲಿಲ್ಲ. ಏಯ್ ಸುಳ್ಳು ಹೇಳ್ಬೇಡಲ್ಲ, ದೇವರನ್ನ ಸುಳ್ಳು ಹೇಳ್ತಾವನೆ. ಮಲೇಷಿಯಾದಲ್ಲಿ ಸ್ಪೆಷಲ್ ಆಗಿ ನಂಬರ್ ತಗೊಂಡು ನನ್ನ ಮಗ ರಾತ್ರಿ ಎಲ್ಲ ಮಾತಾಡೋನೆ, ನಾನೇ ಇದೀನಿ ಪಕ್ಕದಲ್ಲಿ. ಹೌದೌದು, ಇಲ್ಲ ಅಂತೀಯ? ಹೌದು. ಅಲ್ಲ, ನೀವು ಫೋನಲ್ಲಿ ಎಷ್ಟು ಹತ್ತಿದ್ದಾನೆ ಅಂದ್ರೆ ಫೋನೇ ಒದ್ದಾಗ ಹಾಳಾಗೋಯ್ತು. ಓಕೆ, ಒಂದಂತೂ ಸಿಮಿಲಾರಿಟಿ ಇದೆಯಪ್ಪ, ಫಿಲಿಮಲ್ಲೂ ಪಿವೋಟು, ನಿಜ ಜೀವನದಲ್ಲೂ ಪಿವೋಟು. ಅದಂತೂ ಇಲ್ಲ, 100% ಇಲ್ಲ. ಅದನ್ನ ಯಾರು ಹೇಳಿದಾರೆ ಅವರು, ಆಯ್ತಾ? ಅದಾದ್ಮೇಲೆ ಎರಡನೇ ಸಿಮಿಲಾರಿಟಿ ಏನಂದ್ರೆ, ಲಿಖಿತ್ಗೆ ಒಂದೇ ಒಂದು ಹುಡುಗಿನ ಪ್ರೀತಿಸೋದ್ರಲ್ಲಿ ಮಾತ್ರ ನಂಬಿಕೆ ಇರೋದು ನಿಜ ಜೀವನದಲ್ಲಿ. ಇಲ್ಲ ಇಲ್ಲ ಇಲ್ಲ, ಇದು ಆಕ್ಚುಲಿ ನಾನು ಇದಕ್ಕೆ ಏನಕ್ಕಂದ್ರೆ ಒಂದ್ಸಲಿ ಚೆನ್ನಾಗಿ ಸಾಹೇಬ್ರು ಹಾಕೊಂಡಾಗ ಒಂದಿನ ರಾತ್ರಿ ಹಂಗೆ ಮಾತಾಡ್ತಾ ಇದ್ವಿ. ಎಣ್ಣೆ ಹಾಕೊಂಡಾಗ ನಮ್ಮ ಲಿಖಿತ್ ಅವರು ಫುಲ್ಲು ಭಾವನಾತ್ಮಕವಾಗಿಬಿಟ್ಟಿದ್ರು. ಮಗ, ಹುಡುಗಿರು ಸರಿ ಇಲ್ಲಲ್ಲ ಮಗ ಅಂದ. ನಾನು ಯಾಕೋ ಏನಾಯ್ತು ಅಂದೆ. ಇಲ್ಲ ಮಗ ಅಂದ್ಬಿಟ್ಟು ಒಂದು ಅಷ್ಟು ಲೈಫ್ ಸ್ಟೋರಿ ಹೇಳಿದೆ, ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಭಾಳ ಥ್ರಿಲ್ಲಿಂಗ್ ಆಗಿದೆ, ಒಂದು ಸಿನಿಮಾನೇ ಮಾಡ್ಬೋದು, ಒಂದು ಲೈಫಲ್ಲಿ ಲವ್ ಸ್ಟೋರಿಗಳು ಅನ್ಬೇಡಿ. ಆ್ಯಂಡ್ ನಮ್ಮ ವಿನಾಯಕ್ ಅವರು ಸ್ವಲ್ಪ ಹಾಕೊಂಡ್ರೆ ಅವ್ರು ಬೇರೆ ಥರ ಇರ್ತಾರೆ. ಇರ್ತಾನೆ ವಿನಾಯಕ್, ಹಿಂಗೆ ಫಸ್ಟ್ ಹಿಂಗೆ ನೋಡ್ತಿರ್ತಾನೆ. ನನಗೊಂದು ಸಲ ಭಯ ಹೋಯ್ತು, ಹಿಂಗೆ ನೋಡಿದೆ. ಏನಕ್ಕೆ ನಾನು ಕುಡಿಯಲ್ಲ. ಸೊ ವಿನಾಯಕ್ ಹಿಂಗೆ ಕೂತ್ಕೊಂಡು ಹಿಂಗೆ ನೋಡ್ತಾ ಇದ್ದ. ನಾನು ನೋಡಿದೆ, ಲಿಖಿತ್ ಕೇಳಿದೆ, ಮಗ ಏನು ಹಂಗೆ ನೋಡ್ತಾವನೆ ಅಂದೆ. ಇದು ಜೋರಾಗಿದ್ದು. ಅದಕ್ಕೆ ಲಿಖಿತ್ತು, ಇಲ್ಲ ಇಲ್ಲ ಮಾತಾಡ್ಸು ಅಂದ. ಜೋಶಿ ಹಾಂ ಅಂದ. ಆಮೇಲೆ ಒಂದಷ್ಟು ಅಂತಾನೆ ಸಡನ್ನಾಗಿ ಏನೇನೋ ಆ್ಯಕ್ಷನ್ ಮಾಡ್ತಾ ಇದ್ದ. ಸರಿ ಇಲ್ಲ ಅಲ್ಲಮ್ಮಕ್ಕ, ಇವರು ನಮ್ಮ ಜನಗಳು ಸರಿ ಇಲ್ಲ ಅಲ್ಲ ಅಂತಾನೆ. ಕಣ ಸರಿ ಇಲ್ಲ. ಇಲ್ಲ ಕೆಲವರು ಸರಿ ಇದ್ದಾರೆ ಅಂದ. ಕಣ ಸರಿ ಇದ್ದಾರೆ. ನಿಮ್ಮ ರೂಮ್ ಶಿಫ್ಟ್ ಆದ್ಮೇಲೆ ಅವರು ಪಾಲ್ ಜೊತೆ, ಪಾಲ್ ಅಂತ ಇನ್ನೊಬ್ರು ಇದ್ದಾರೆ. ಮಿಲನ್, ನೀವ್ ಹೇಳಿ ಅದ್ರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲ, ಯಾಕಂದ್ರೆ ಲಿಖಿತ್ ಸುನಿಲ್ ಒಟ್ಟಿಗೆ ಇದ್ರು. ಆಮೇಲೆ ಇನ್ನೊಂದು ಮಜಾ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು, ಲಿಖಿತ್ ಜೊತೆ ನಾನು ಯೂಶಲಿ ಮಲ್ಕೋತಾ ಇದ್ದಿದ್ದು. ಲಿಖಿತ್ ನನ್ನ ಪಕ್ಕದಲ್ಲಿ ಮಲಗಿದ್ದಾನೆ. ಅಲ್ಲ, ಬೆಡ್ಡಲ್ಲಿ ಒಟ್ಟಿಗೆ ಒಂದೇ ರೂಮಲ್ಲಿ ಇರ್ತಿದ್ವಿ. ಲಿಖಿತ್ ಮಲಗಿದ್ದು, ನಾನು ಈ ಕಡೆ ಮಲಗಿದ್ದೆ. ಸಡನ್ ಅವನು ಆ್ಯಕ್ಚುಲಿ ಒಂದಿನ ಟೀ ಶರ್ಟ್ ಬಿಚ್ಚಿಬಿಟ್ಟಿದ್ದಾನೆ. ಟೀ ಶರ್ಟ್ ಬಿಚ್ಚಿ ಮಲ್ಬಿಟ್ಟಾನೆ. ಟರ್ನ್ ಅದೇ, ನಾನು ಉಲ್ಟಾ ಮಲಗಿದ್ದಾನೆ. ಬರೀ ಬೆನ್ ಕಾಣಿಸ್ತಿದ್ದ. ನಾನು ಸಡನ್ ನೋಡ್ಬಿಟ್ಟು ಹುಡುಗಿ ಬೆನ್ ಅನ್ಕೊಂಬಿಟ್ಟೆ. ನನಗೆ ಗಾಬರಿ, ನಾನು ಯಾರು ಪಕ್ಕ ಬಂದು ಮಲ್ಬಿಟ್ಟು ನನಗೆ ಏನಪ್ಪ ಇದು? ನಾನು ಎದ್ರಿಕೆಲಿಗೆ ನೋಡ್ತಾ ಇದ್ದೀನಿ. ಒಂದು ನಿದ್ದೆ ಗಂಡಲ್ಲಿ ಗೊತ್ತಾಗಿಲ್ಲ ಯಾರಿದು ಅನ್ನೋ ಲಿಖಿತ್ತು. ಸರಿ ಅಂತ ಮಾಡಿದೆ. ಆಮೇಲೆ ಇನ್ನೊಂದ್ಸಲಿ ಮಗ, ಇದು ನೀನು ಮಲಗಿದ್ದಾಗ ನಾನು ಮಾತಾಡ್ತಿದ್ದೆ ಅಂತ ಕನ್ಸಲ್ಲಿ ಯಾವುದೋ ಹುಡುಗಿನ ರಿಯಲ್ ಲೈಫ್ ಇನ್ಸಿಡೆಂಟು ಮರಿಕಳಿಸ್ತಾ ಇದ್ದಾರೆ. ಅವಾಗ ಏನಾಗಿದೆ, ಸ್ವಲ್ಪ ಇನ್ವಾಲ್ವ್ಮೆಂಟ್ ಜಾಸ್ತಿ ಆದಾಗ ಆ ಬೆನ್ನು ಈ ಬೆನ್ನು ಎರಡು ಒಂದೇ ಕಲರ್ ಕಾಣಿಸ್ತಾ ಇದೆ. ಆ ಥರ ಎಲ್ಲ ಏನಿಲ್ಲ. ಇನ್ಫ್ಯಾಕ್ಟ್ ನಾನು ಸ್ವಲ್ಪ ಜಾಸ್ತಿ ನಾನು ಮಾತಾಡ್ತಿರ್ತೀನಿ, ಲಿಖಿತ್ ಮಾತಾಡ್ತಾ ಇರ್ತಾನೆ ಮಲಗಿದ್ದಾಗ. ಒಂದ್ಸಲ ನಾನು ತುಂಬ ಮಾತಾಡ್ತಿದ್ದಂತೆ. ಅವಾಗ ಒಂದು ಲಿಖಿತ್ ಹೇಳೋದು, ನನಗೆ ಆಕ್ಚುಲಿ ನೆನಪು ಸ್ವಲ್ಪ ಕಮ್ಮಿ ಅಂದಂತೆ. ಹೇಳ್ಸಿದ್ದಾನೆ ಅಂದ್ರೆ ಏನು ಮಾತಾಡ್ತಿದ್ದೀನಿ, ಏನಾಯ್ತು ಅಂತ ಹೇಳ್ಸಿದ್ದಾನೆ. ನಾನು ಕಂಡ್ಬಿಟ್ಟು ಅಂದಿದ್ದೀನಿ. ಸೈಲೆಂಟ್ ಆಗ್ಬಿಡೋಣ, ಯಾಕೆ ಹಿಂಗೆ ಹೇಳ್ತಾನೇನು ಅಂತ. ಇಲ್ಲ, ಯಾವ ರೀತಿ ಆಗೋದಂದ್ರೆ, ನಾವು ಶೂಟಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದ್ಮೇಲೆ ಯೂಶ್ವಲಿ ನಾನು ಸುನಿಲ್ ಮತ್ತೆ ವಿನಾಯಕ್ ಎಲ್ಲ ವರ್ಕೌಟ್ಗೆ ಹೋಗ್ತಾ ಇದ್ವಿ. ಸೊ ವರ್ಕೌಟ್ ಮುಗಿಸ್ಕೊಂಡ್ ಬಂದಿದ ತಕ್ಷಣ ಚೆನ್ನಾಗಿ ಊಟ ಮಾಡಿ ಮಲ್ಕೊಳ್ತಾ ಇದ್ವಿ. ಬೆಳಿಗ್ಗೆ ಬೇಗ ಎದ್ದೇಳ್ತಾ ಇದ್ವಿ. ಸೊ ಅಲ್ಲಿ ಡೈಲಾಗ್ಸ್ ಎಲ್ಲ ಏನೇನು ಆಗ್ತಾ ಇತ್ತು ಒಂದು ಸೆಟ್ಟಲ್ಲಿ, ರಾತ್ರಿ ನಿದ್ದೆಲ್ಲ ಅದೆಲ್ಲ ಬರೋದು. ಆ್ಯಂಡ್ ಇನ್ಫ್ಯಾಕ್ಟ್ ಮಲೇಷ್ಯಾದಲ್ಲಿ ತುಂಬ ಒಳ್ಳೆ ಊಟ ಸಿಗ್ತಿತ್ತು ನಮಗೆ. ತುಂಬ ಒಳ್ಳೆ ಅನ್ನೋಕ್ಕಿಂತ ಎಣ್ಣೆ ಜಾಸ್ತಿ, ಆಮೇಲೆ ಚಿಕನ್ ಚೆನ್ನಾಗಿ ಸಿಗ್ತಿತ್ತು. ನಾನು ತುಂಬ ಖುಷಿಯಾಗಿ ಮಿಲನ ಅವ್ರಿಗೆ ಎಸ್ಪೆಷಲಿ ಪ್ರೊಡಕ್ಷನ್ ಟೀಮಿಂದ ಒಳ್ಳೊಳ್ಳೆ ಊಟ ತಂದು ಕೊಡ್ತಿದ್ವಿ. ಅವರು ಅವ್ರ ಅಮ್ಮ ಇರೋರು. ಸೊ ಅವ್ರಿಗಂತೂ ಸ್ಪೆಷಲ್ ಆಗಿ ತಿನ್ನಿಸ್ತಾ ಇದ್ವಿ. ಮಿಲನ ಹೇಗಿತ್ತು? ಥ್ಯಾಂಕ್ ಯು, ಚೆನ್ನಾಗಿತ್ತು. ನೀವೆಲ್ಲಿ ತಂದು ನಾನೇ ಹೋಗಿ ತಗೊಂತಾ ಇದ್ನಲ್ಲ. ಹೇಳ್ರಿ. ಊಟ ಮಾಡೋ ರೂಮ್ ನಮ್ಮ ರೂಮ್ ಪಕ್ಕ ಇದ್ದಿದ್ರಿಂದ ಇವರೆಲ್ಲ ಬಂದು ನಮ್ಮ ರೂಮಲ್ಲಿ ಕುತ್ಕೊಂಡು ತಿಂದು ಗಲೀಜ್ ಮಾಡಿ ಹೋಗೋರು. ಅದನ್ನ ಅವರು ನಮ್ಗೆ ತಂದ್ಕೊಡ್ತಿದ್ವಿ ಅಂತ ಹೇಳ್ತಾರೆ. ಫ್ರೀ ಆಗಿ ಫಾರಿನ್ ಟ್ರಿಪ್ ಮುಗಿಸ್ಕೊಂಡ್ಬಿಟ್ರಿ. ಅದು ಅಯ್ಯೋ ಮಜಾ ಕೇಳಬೇಕು. ಮಲೇಷ್ಯಾದಲ್ಲಿ ಎಲ್ಲ ಫಾರಿನ್ ಬಂದಾಗ ಫಸ್ಟ್ ಎಲ್ಲಾರು ಸರ್ ನಮ್ಮ ರೂಮ್ ಯಾವ್ದು ಅಂತ ಕೇಳಿದ್ರೆ ಮಿಲ್ನ ಅವರಮ್ಮ, ಸರ್ ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ಇದೆ. ಯಾಕೆ ದೊಡ್ಡ ಟಿವಿ
ಅವ್ರು ಹೋಗೋವಾಗ ದೊಡ್ಡ ಟಿವಿ ದೊಡ್ಡ ಅವ್ರು ಇರೋದು ಮರ ಅವ್ರ ಫ್ಯಾಮಿಲಿ ಯಾರಿದ್ದಾರೆ ಎಲ್ರಿಗೂ ಬಟ್ಟೆ ಒಂದಷ್ಟು ಶಾಪಿಂಗ್ ಮಾಡಿ ಸಕದಾಗ ಹೋದ್ರು. ಮಿಲನ್ ಅವ್ರ ಫಾರಿನ್ ಟೂರ್ ಎಲ್ಲ ಹೆಂಗಿತ್ತು ಮಿಲನ್? ತುಂಬಾ ಟೈಮ್ ಇರ್ಲಿಲ್ಲ, ನಾವು ಆಲ್ಮೋಸ್ಟ್ ಎಲ್ಲ ದಿನ ಶೂಟ್ ಮಾಡಿದ್ವಿ, ಒಂದಿನ ನನಗೆ ಫ್ರೀ ಇತ್ತು ಅಷ್ಟೇ. ಸೊ ಒಂದಿನದಲ್ಲಿ ಚಟ್ನಿ ಹೆಂಗಿತ್ತು ಮಾಡಿದ್ದು? ಓ ಫ್ಯಾಂಟಾಸ್ಟಿಕ್. ವೇಣು ಸರ್ ಅದನ್ನ ಬಚ್ಚಿಟ್ಬಿಟ್ಟಿದ್ರು ಆಕ್ಚುಲಿ. ಅಲ್ಲ ನೀವು ಟೈಮ್ ಇಲ್ಲ ಅಂತ ಅಂತೀರ, ಡೈರೆಕ್ಟ್ 4 ಗಂಟೆಗೆ ಪ್ಯಾಕಪ್ ಮಾಡ್ತಿದ್ರು. ಅಲ್ಲ ಶಾಪಿಂಗ್ ಹೋಗೋದಕ್ಕೆ ಎರಡು ದಿನ ಹೋದ್ವಿ, ಬಟ್ ದೆನ್ ಎವ್ರಿ ಡೇ ನಾವು ಲೊಕೇಶನ್ಗೆ ಹೋಗ್ತಿದ್ದಿದ್ರಿಂದ ನಮ್ಗೆ ಒಂದಿನ ನಿಮ್ ಫೈಟ್ ಇದ್ದಿದ್ದ ದಿನ ನಾವು ಫ್ರೀ. ಅದಾದ್ಮೇಲೆ 4:30 ಇಂದ 9 ಗಂಟೆ ತನಕ ಹೋಗ್ತಾ ಇದ್ರಿ, ಎಲ್ಲಿ ಹೋಗ್ತಿದ್ರಿ? ನಾವ್ ಯಾವತ್ತೂ ಶಾಪಿಂಗ್ ಇಲ್ಲ. ಒಂದೇ ದಿನ ಹೋಗಿದ್ದು ಆಕ್ಚುಲಿ. ನೀವಿಬ್ರು ಒಟ್ಟಿಗೆ ಹೋಗಿಲ್ಲ ರೀ? ಆ ಟೈಮ್ನಲ್ಲಿ ವೇಣು ಸರ್ಗೆ ಮಗು ಆಗಿತ್ತು, ಸೊ ಅವ್ರ ಜೊತೆ ಹೋಗಿದ್ವಿ ಒಂದ್ ಮಾಲ್ಗೆ, ಅವ್ರು ಶಾಪಿಂಗ್ ಮಾಡ್ಬೇಕಿತ್ತು. ಆ್ಯಂಡ್ ಇನ್ಫ್ಯಾಕ್ಟ್ 4:15ಗೆ ನಮ್ಮ ಡೈರೆಕ್ಟ್ರು ಪ್ಯಾಕಪ್ ಮಾಡ್ತಿರೋ ಸರ್, ನಾವೇ ಕೇಳಿದೆ ಸರ್ ಫಾರಿನ್ ಸರ್ ಮಾಡಿ ಸರ್ ಶೂಟಿಂಗ್ ಅಂದರೆ ಇಲ್ಲ ನನ್ನ ಹತ್ರ ತುಂಬ ದುಡ್ಡಿದೆ ತೊಂದರೆ ಕೆಡ್ಸ್ಕೊಳಂಗಿಲ್ಲ ಅಂತ ಫುಲ್ಲು ಡೈರೆಕ್ಟ್ರು ಬೇಗ ಶೂಟ್ ಮಾಡ್ತಿದ್ರು, ಬೇಗ ಪ್ಯಾಕಪ್ ಮಾಡ್ತಿದ್ರು. ಆಮೇಲೆ ಏನಕ್ಕೆ ಪ್ಯಾಕಪ್ ಮಾಡ್ತಿರೋ ಅನ್ನೋ ನನಗಂತೂ ಅರ್ಥ ಆಗಿಲ್ಲ ಇನ್ನೂ. ಎಲ್ಲೋ ಬಿಡ್ತಿದ್ರು ಡೈರೆಕ್ಟ್ರು? ಎಲ್ಲರೂ ರೂಮಲ್ಲಿ ಸೇರಿ ಡಿಸ್ಕಷನ್ ಮಾಡ್ತಾ ಇದ್ರು, ತುಂಬಾ ಡೀಪ್ ಡಿಸ್ಕಷನ್. ಏನ್ ಡೀಪ್ ಡಿಸ್ಕಷನ್ ದೇವರಣ್ಣ. 4:15ಗೆ 4 ಗಂಟೆ ಪ್ಯಾಕಪ್ ಮಾಡ್ತಾರೆ. ನಾವು ಆಕ್ಚುಲಿ ಬೆಂಗಳೂರಲ್ಲೇ ಪ್ಯಾಕಪ್ ಮಾಡಲ್ಲ. ನಾವು ನಮ್ಮ ಡೈರೆಕ್ಟರ್ ಬಿಟ್ಕೊಡಲ್ಲ. 4:15ಗೆ ಅವ್ರು ಪ್ಯಾಕಪ್ ಮಾಡ್ತಾರೆ, ಬೆಳಗ್ಗೆ 3 ಗಂಟೆಗೆ ಎಬ್ಬಿಸ್ತಾರೆ. ಆಕ್ಚುಲಿ ಏನಾಯ್ತಿತ್ತು ಅಂದ್ರೆ ಈ ಜೋಶಿ ಇದನ್ನಲ್ಲ, ಇವನು ಡೈರೆಕ್ಟ್ರು ಇಬ್ರು ಊಟ ಬಿಡೋರು. ಎಲ್ಲಿಗೆ? ಮಸಾಜು. ಅಯ್ಯೋ ಆಮೇಲೆ ಬೆಂಗಳೂರು ಮೈಕೈ ಫ್ರೀ ಅನ್ಕೊ ಬರೋರು ರಾತ್ರಿ ಆದ್ರೆ. ಇಲ್ಲ ಅದು 4 ದಿನ ಮಸಾಜ್ ಹೋಗಿದ್ದಾನೆ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಅಮ್ಮನಣೆಗೂ ನಾನು ಯಾವ ಮಸಾಜ್ಗೂ ಹೋಗಿಲ್ಲ. ಅಲ್ಲಿ ಮಸಾಜ್ ಚೆನ್ನಾಗಿ ಇದನ್ನ ಡೆಫಿನೆಟ್ಲಿ ನಾನು ಹೇಳ್ಬೇಕು. ಸಡನ್ ಆಗಿ ಜೋಶಿ ಅಪ್ಸ್ಕೊಂಡಿಂಗ್, ನಾವೆಲ್ಲ ಎಲ್ಲಿ ಅಂತ ಹುಡುಕ್ತಾ ಇರ್ತೀವಿ, ಸಡನ್ ಆಗಿ ಕಾಣಿಸಲ್ಲ. ಆಮೇಲೆ 2-3 ಅವರ್ ಬಿಟ್ಕೊಂಡ್ ಬರ್ತಾರೆ. ಏನ್ ಗುರು ನೀವು ಒಂದ್ ಫೋನ್ ಮಾಡಕ್ಕಾಗ್ಲಿಲ್ಲ, ಊಟ ಬಂತು, ನನಗೆ ಫೋನ್ ಮಾಡಕ್ಕಿಲ್ಲ. ಶೂಟಿಂಗ್ ಆದ್ಮೇಲೆ ಎಲ್ಲಿ ಅಂತ ಗೊತ್ತಿಲ್ಲ, ಎಲ್ಲಂತ ಗೊತ್ತಿಲ್ಲ. ಮತ್ತೆ ಬಂದು ಏನ್ರೋ ನಮ್ ಕರ್ಕೊಂಡು ಹೋಗಲ್ವಾ ಹಂಗೆ ಫುಲ್ ಬೈಯೋನು. ನಾವು ಏನ್ ಇವರೇ ಕಾಣಿಸಲ್ಲ ನಮಗೆ ಬೈತಾನೆ ಅಂತ. ಇಲ್ಲಪ್ಪ ನಾನು ಹೇಳೋದು. ಆಮೇಲೆ ಜೋಶಿ ಮಸಾಜ್ ಮಾಡಕ್ ಹೋಗಿದ್ದ, ಮಾಡಿಸ್ಕೊಳಕ್ ಹೋಗಿದ್ದ. ಮಸಾಜು ಬಹಳ ಚೆನ್ನಾಗಿತ್ತು. 3 ಅವರು ಮತ್ತೆ ಹಿಂಗೇನು ಕೈ ಕಾಲು ನೀವೋದ್ ಬೇಡವಾ? ನಾಚ್ಕೋತಾರ ನೋಡಿ. ಅದಕ್ಕೆ ಹೇಳೋದು, ಮಸಾಜ್ ಏನಿರ್ಲಿಲ್ಲ, ಮಸಾಜ್ ಮಾಡಿಸ್ಕೊಂಡವರೇ ಬೇರೆ. ಅದು ಅಲ್ಲ, ಒಂದ್ ನಿಮಿಷ ಮಾತಾಡಕ್ ಬಿಡ್ಬೇಕು. ಮಸಾಜ್ ಮಾಡಿಸ್ಕೊಂಡವರೇ ಬೇರೆ, ಅನುಭವಿಸಿದವರೇ ಬೇರೆ. ಅದನ್ನ ಬೇರೆಯವ್ರ ಮುಖಕ್ಕೆ ಅದೇನೋ ಆಡ್ ತಿಂದು ಕೋತಿ ತಿಂದು ಆಡ್ ಮುಖಕ್ಕೆ ಒರೆಸ್ತು ಅಂತಾರಲ್ಲ, ಹಂಗಾಯ್ತು. ಇವಾಗ ನಾನೇ ಆಡಾಗಿರೋದಿಲ್ಲ. ಏನಂತೀರ ಗುರು? ಯಾರು ಹೋಗಿದ್ದೀರಾ ನೀವು? ಇಲ್ಲಪ್ಪ ನಾನು ಹೋಗಿಲ್ಲ. ಈಗ ಗಂಡು ಮಕ್ಕಳು ಎಲ್ಲ ಮಿಸ್ ಆಗ್ತಿದ್ವಿ. ಓಕೆ, ನಾವು ಅಲ್ಲಿ ಮಸಾಜು ಅದು ಇದು ಹೋಗ್ತಾ ಇದ್ರು, ನಡೀತು. ನಾವು ನೋಡ್ತೇವೆ. ಕಾವ್ಯ ಅವ್ರು ಅಪ್ಸ್ಕೊಂಡು ಆಗ್ಬಿಡ್ತಿದ್ರಂತೆ, ಯಾಕೆ? ಇಲ್ಲಪ್ಪ, ನಾನು ಯಾವತ್ತೂ ಎಕ್ಸ್ಪೋರ್ಟ್ ಆಗ್ಲಿಲ್ಲ. ನಾನು ಆಲ್ವೇಸ್ ರೂಮಲ್ಲಿ ಇದ್ದೆ ಮಿಲನ್ ಜೊತೆ. ಮಿಲನ್ ಅಲ್ಲ ರೀ, ಮಿಲನ್ ಜೊತೆ. ಮಿಲನ ನೋಡ್ರಿ ವೇಣು ಸರ್ ಜೊತೆ ಶಾಪಿಂಗ್ ಅಂತಾರೆ. 3 ಜನನೂ ಒಟ್ಟಿಗೆ ಹೋಗಿದ್ದು. ನೀವೇ ಎಲ್ಲೋ ಹೋದ್ರಿ? ಇದನ್ನ ನಾ ನಂಬಲ್ಲ ರೀ. ಅಲ್ಲ ಒಂದ್ ನಿಮಿಷ, ನಾನು ಇನ್ನೂ ಬಾಳ್ ಬದುಕಬೇಕು. ನನಗೆ ಹೆಣ್ ಕೊಡೋರು ಯಾರೋ ಈ ಟಿವಿ ನೋಡ್ತಾ ಇರ್ಬೋದು. ಯಾವ ಮಸಾಜ್ ಹೋಗಿಲ್ಲ ಸುಮ್ಮನೆ, ದಯವಿಟ್ಟು ಮಾಡ್ತಾ ಇವರೆಲ್ಲ ಸೇರಿ. ಅಲ್ಲ ಮಸಾಜ್ ಅಂದ್ರೆ ಏನು? ಹೆಚ್ಚು ಕಮ್ಮಿ ಯಾರು ನಿಮ್ ಹೆಸರೇ ಬರ್ದಿಟ್ಟು ಮಾಡ್ಕೊಳ್ಳೋದು. ನಾನು ವೇಣು ಸರ್ ಜೊತೆ ಶಾಪಿಂಗ್ ಹೋಗಿದ್ದ ದಿನ ನಾನು ಕಾವ್ಯ ವೇಣು ಸರ್ ಎಲ್ಲ ಹೋಗಿದ್ವಿ. ಬಟ್ ನೀವು ಅವತ್ತಿನ ದಿನ ತಾನೇ ಕೋಪ ಮಾಡ್ಕೊಂಡಿದ್ದು ಅವ್ರನ್ನ ಕರ್ದಿಲ್ಲ ಅಂತ. ಐ ಸ್ಟಿಲ್ ರಿಮೆಂಬರ್. ಹೌದು, ಆಕ್ಚುಲಿ ಅದನ್ನ ಎಷ್ಟು ಬೇಗ ಮರ್ತು ಬಿಟ್ರ ನೀವು? ಒಂದ್ ಮಾತು ಹೇಳ್ಬೇಕು, ನೀವೆಲ್ಲರೂ ಒಂದ್ ನಿಮಿಷ ನಾನು ಹೇಳ್ತೀನಿ. ನೀವೆಲ್ಲರೂ ಇಷ್ಟು ವೇಣು ಸರ್ ಜೊತೆ ಓದಿ ಅಂತ ಕೊನೆಗೆ ಆ ಟಿವಿ ಎತ್ಕೊಂಡ್ಬಂದು ನಾನು ವೇಣು ಸರ್ ಎಲ್ಲ ಶಾಪಿಂಗ್ ಹೋಗಿದ್ದು ಅಂತ ಎಲ್ಲ ಹೇಳ್ತೇವೆ. ಹೇಳಲೇಬೇಕು. ಲಿಖಿತ್ತು ಕಾಶ್ಮೀರಲ್ಲಾಗ್ಲಿ, ಹೈದರಾಬಾದಲ್ಲಾಗ್ಲಿ, ಆಮೇಲೆ ಮಲೇಷ್ಯಾದಲ್ಲಾಗ್ಲಿ, ಬ್ಯಾಂಗ್ಳೂರಲ್ಲಾಗ್ಲಿ, ಮಿಲನ್ ಅವರಂತೂ ಎಲ್ಲ ಎತ್ಸ್ಬಿಟ್ಟಿದಾರಪ್ಪ. ಅಲ್ಲನ್ರಿ ಎಲ್ಲ ಎತ್ತಿಸ್ಬಿಟ್ಟಿದ್ದಾರೆ. ಟಿವಿ ಸುಮ್ಮನೆ ಎತ್ಕೊಂಡು ಹೋಗೋರು. ಅದಾದ್ಮೇಲೆ ಪಾಪ ಇದೇನೋ ಇದನ್ನ ಮಡಕೆ ತಗೊಂಡು ಹೋಗೋರು, ಬಿಸಿ ಮಡಕೆ. ಇಲ್ಲ, ಮಡಕೆನ ಯಾವಾಗಂದ್ರೆ ನಾವು ಕಾಶ್ಮೀರ ಜಾಸ್ತಿ ಯೂಸ್ ಮಾಡಿದ್ವಿ. ನಮ್ ಸಾಂಗ್ಸ್ ಶೂಟ್ ಮಾಡ್ಬೇಕಾದ್ರೆ ಅವ್ರು ಹೆಲ್ಪ್ ಮಾಡ್ತಾರೆ. ಇದೇ ಕಾರಣಕ್ಕೆ ಹೇಳಿದ್ದು. ನಾನು ಯಾರು ಇಷ್ಟ ಅಂದ್ರೆ ಲಿಖಿತ್ ಇಷ್ಟ ಅಂತ ಹೇಳ್ತಾರೆ ಅಂತ ಹೇಳಿದ್ ನಾನು ಇದೇ ಕಾರಣಕ್ಕೆ. ತುಂಬಾ ಸಪೋರ್ಟ್ ಮಾಡಿದ್ದಾರೆ ಲಿಖಿತ್. ನಗದಲ್ಲಪ್ಪ, ನಿಜವಾಗ್ಲೂ ತುಂಬಾ ಚೆನ್ನಾಗಿ ಟಿವಿ ಪಾಪ ಟಿವಿ ಪರ್ಚೇಸ್ ಮಾಡಿ ಶಾಪಿಂಗ್ ಮಾಡಿದಾಗ ಬಟ್ಟೆ ಎಲ್ಲ ಸಪೋರ್ಟ್ ಮಾಡಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಆ ಥರ ಕೋಸ್ಟಾರ್ ಸಿಗಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ನನಗೆ ಒಂದು ಬೇಜಾರಂದರೆ ಮಿಲನ್ ಅವ್ರ ಬಗ್ಗೆ ಇಷ್ಟೆಲ್ಲ ಮಾಡಿಕೊಟ್ರು ಒಂದೇ ಒಂದು ಗಿಫ್ಟ್ ಕೊಡಲಿಲ್ವಂತೆ ಲಿಖಿತ್. ನನ್ನ ಹತ್ರ ಹೇಳಿದ್ದ ಪಾಪ, ನೋಡಿ ಏನು ಹೇಳಿದ್ರು ಒಂಥರ
ಒಬ್ಬ ಗೆಳೆಯಂಗೆ ಪ್ರೀತಿಸೋ ಮನ್ಸೇ ಕೊಟ್ಮೇಲೆ ಅದಕ್ಕಿಂತ ಒಳ್ಳೆ ಗಿಫ್ಟ್ ಬೇಕಾ? ನಿಜ ನಿಜ. ಅಲ್ವಾ? ಅವ್ರ ಸಪೋರ್ಟ್ ಯಾವಾಗ್ಲೂ ಇದೆ. ಎನಿ ಟೈಮ್ ಹೆಲ್ಪ್ ಬೇಕಾದ್ರೆ ಐ ಕ್ಯಾನ್ ರಿಲೈ ಆನ್ Anytime ಬೇಕಾದ್ರೆ ಐ ಅವ್ರು ಕ್ಯಾನ್ ರಿಲೈ ಆನ್ ಯು, ಐ ಕ್ಯಾನ್ ರಿಲೈ ಆನ್ ಕಾವ್ಯ, ಸುನಿಲ್, ಸೋನಿಯಾ, ಪ್ರೀತಮ್ ಸರ್, ಯೋಗಿ ಸರ್, ವೇಣು ಸರ್. ಆತರ ಅಲ್ಲ ಹೆಂಗ್ ರಿಲೈ ಆಗ್ತೀರಾ ತೋರಿಸಿ ನೋಡೋಣ. ಕಷ್ಟ ಅಲ್ಲ ನಾನ್ ತೋರಿಸ್ಲಾ ಹೆಂಗ್ ರಿಲೈ ಆಗ್ತಾನ ಅವನು ಅಂತ. ಅಲ್ಲ, ಮಿಲನ- ಗಂಡ್ ಮಕ್ಳ ಜೊತೆಗೆ ಏನ್ ಮಗ ಹಿಂಗಾಯ್ತು ಅಂತಾನೆ, ಹೆಣ್ಮಕ್ಳಾದ್ರೆ ಏನೋ ಬೇಬಿ ಅಂತ ಹಿಂಗೆ. ಇಲ್ಲ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ನಾನಾ ಇಲ್ಲ ಯಾರ ಮೇಲೆ ಮುಖದಲ್ಲಿ ನೀಟಾಗಿ ಕಾಣಿಸ್ತಾ ಇದೆ. ಖಂಡಿತ ಇಲ್ಲ. ಈಗ ಅವ್ರಿಗೆ ಆಕ್ಚುಲಿ ಸಿಕ್ಕಾಪಟ್ಟೆ ರಫ್ ಅವರು. ಯಾರು ಕಾವ್ಯ ಮೇಲೆ ಕೋಪನಾ ನಿಮಗೆ? ಲಿಖಿತ ಸೊ ನಾನು ಹಿಂಗೆ ಏನಾದ್ರು ಹೇಳಿದೆ ಅಂತ ಕೋಪನಾ? ಇಲ್ಲ. ಟಾರ್ಗೆಟ್ ಅಥವಾ ನನ್ನ ಜೊತೆ ಪೇರ್ ಆಗಿಲ್ಲ ಅಂತ ಡೈರೆಕ್ಟರ್ ಮೇಲೆ ಕೋಪನಾ? ಸ್ವಲ್ಪ ಎಲ್ಲೋ ಅಲ್ಲೇ ನೆಕ್ಸ್ಟ್ ಮೂವಿ ಮಾಡೋಣ ಬಿಡ್ರಿ. ಇಲ್ಲ ಇನ್ನೊಂದು ಏನ್ ಇಲ್ಲ, ಹೇಳ್ಬೇಕಂದ್ರೆ actually- ನಮ್ಮ ಸಿನಿಮಾ ಮಾಡ್ಬೇಕಾದ್ರೆ ಪ್ರೀತಮ್ ಸರ್ ತುಂಬಾ ಪ್ರಾಂಕ್ಸ್ ಮಾಡ್ತಾ ಇದ್ರು. ಅವರೆಲ್ಲ ಸೆಟ್ಟಲ್ಲೂ ಮಾಡ್ತಾರೆ ಅಂತ ನಾನು ಕೇಳಿದ್ದೀನಿ. ಒಂದ್ಸರಿ ಪ್ರೀತಮ್ ಸರ್ ಬರ್ಡೇಗೆ ಎಲ್ಲರೂ ಬಂದಿದ್ರಿ, ನೀವೆಲ್ಲ ಗೊತ್ತಿರ್ಬೋದು. ಲಿಖಿತ್ ನನ್ನ ಪಿಕ್ ಮಾಡ್ಕೊಂಡು ಹೋಗಿದ್ದೀನಿ, ಹೇಳಬೇಕು ನಾನು. ಲಿಖಿತ್ ನನ್ನ ಪಿಕ್ ಮಾಡ್ಕೊಂಡು ಹೋಗ್ಬೇಕಿತ್ತು. ಸೊ ಅವ್ರು ನಮ್ದೆಲ್ಲ ಪ್ರೀ ಪ್ಲ್ಯಾಂಡ್ ಆಗಿತ್ತು. ಸೊ ನಾವು ಹೋಗ್ಬೇಕಾದ್ರೆ ಸರಿ ಒಂದು ಪ್ರ್ಯಾಂಕ್ ಮಾಡೋಣ ಅಂದ್ಬಿಟ್ಟು ಇಬ್ರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾ ಇದ್ದೀವಿ. ನಾನು ಮೆಸೇಜ್ ಮಾಡ್ತಿದ್ದೀನಿ, ವಾಟ್ ದ ಹೆಲ್, ಲಿಖಿತ್ ಫುಲ್ ಕುಡಿದ್ಬಿಟ್ಟು ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಪಿಕ್ ಮಾಡ್ತಾ ಇಲ್ಲ ಅಂತ. ಇವರು ಫೋನ್ ಮಾಡಿ ಹೇಳ್ತಿದ್ದಾರೆ, ಸರ್ ನಾನು ಬರಲ್ಲ ಸರ್, ಅವರು ಏನ್ sir ಬಿಲ್ಲ ಹಂಗೆಲ್ಲ ಮಾತಾಡ್ತಾ ಇದಾರೆ? ನನ್ನ ಪಾರ್ಟಿಗೆ ಬಂದಾಗ ಅವ್ರು ನನಗೆ ಕಪಾಳ ಕೊಡಿದ್ರೆ ನಾನು ಏನ್ ಮಾಡ್ಲಿ, ನಂಗೆ ಯಾರು ಪ್ರೊಟೆಕ್ಟ್ ಮಾಡ್ತಾರೆ ಅಂತ. ಸೊ ಈ ತರ ಫುಲ್ ಡಿಸ್ಕಷನ್ ಆಲ್ಮೋಸ್ಟ್ ಅಬೌಟ್ 1 hour ನಾವಿಬ್ರು ಈ ತರನೇ ನಾವು ಅಕ್ಕಪಕ್ಕನೇ ಇದೀವಿ, ಅದನ್ನ ಮೆಸೇಜ್ ಮಾಡ್ತಾನೆ ಇದೀವಿ. ಕಾಲ್ ಮಾಡ್ತೀವಿ. ಪ್ರೀತಮ್ ಸರ್ ನನಗೆ ಕಾಲ್ ಮಾಡ್ತಾರೆ, ಹೌದೇನೋ ಏನಾಯ್ತು? ಇಲ್ಲ ಸರ್ ನಾನು ಪಿಕ್ ಮಾಡಕ್ ಹೋಗಿದ್ದೆ, ಅರ್ಧ 1 ಗಂಟೆ 1 hour ಕಾಯಿಸಿದ್ರು. ನನ್ಗೋಸ್ಕರ ನೀನ್ ಬಾ ಅಂತ ಇವನ್ಗೆ, ಆಮೇಲೆ ನನ್ಗೂ ಬಾ ಅಂತ. ಬಟ್ ದೆನ್ ನಾವು ಮಾತಾಡ್ಕೊಂಡೆ ಇದನ್ನ ಮಾಡಿದ್ವಿ. ಅವ್ರು ಅದಕ್ಕೆ ಬಕ್ರ ಆಗಿದ್ರು, ಬಟ್ ಅವ್ರ ಕೊನೆಗೆ ಒಪ್ಕೊಳ್ಳಿಲ್ಲ ನಾನು ಆಗಿದ್ದೆ ನನಗೆ ಗೊತ್ತಿತ್ತು ನೋಡಿದ್ರಲ್ಲ, ಆವಾಗಲಿಂದ ಪಾಪ ಸೈಲೆಂಟ್ ಆಗಿದ್ರು. ಚೂರ್ ಕೀ ಕೊಟ್ಬಿಟ್ರೆ ಮಾತೇ ನಿಲ್ಲಲ್ಲ ಮಿಲನ ಅವ್ರದ್ದು. ಸೊ ಫುಲ್ ಓಪನ್ ಆಗಿ ಮಾತಾಡ್ತಿರ್ತಾರೆ. ಸೊ ಎಲ್ರಿಗೂ ತುಂಬ ಖುಷಿ ಕೊಟ್ಟಿದೆ ಅನ್ಕೋತೀನಿ ನಮ್ಮ ಪ್ರೋಗ್ರಾಮು. ಆ್ಯಂಡ್ ನಮ್ದು ನಮ್ಮ ಸ್ಟೈಲ್ ನಾಳೆ ರಿಲೀಸ್ ಆಗ್ತಾ ಇದೆ, ತ್ರಿವೇಣಿ ಮೇನ್ ಥಿಯೇಟರ್. ಸೊ ನಾವೆಲ್ಲರೂ ಅಲ್ಲಿ ಇರ್ತೀವಿ, ಖಂಡಿತ ಬನ್ನಿ. ಆ್ಯಂಡ್ ಲಿಖಿತ್, ಈ ಸಿನಿಮಾ ಬಗ್ಗೆ ನಿಮಗೆ ಪರ್ಸ್ನಲ್ ಆಗಿ ಒಂದೇ ಒಂದು ಪಟ್ ಅಂತ ಒಂದೊಂದು ವರ್ಡಲ್ಲಿ ಏನು ಅನ್ಸುತ್ತೆ, ಏನು ಎಕ್ಸ್ಪೆಕ್ಟೇಷನ್ ಇದೆ, ಏನು ಜನಕ್ಕೆ ಕೇಳಕ್ಕೆ ಇಷ್ಟಪಡ್ತೀರಾ ಒಂದು ವರ್ಡಲ್ಲಿ? ಈ ಸಿನಿಮಾ ಇಂದ ನಾನು ಒಂದು ಅಮೇಸಿಂಗ್ ಟೆಕ್ನಿಷಿಯನ್ಸ್, ಎಕ್ಸ್ಪೀರಿಯನ್ಸ್ ಟೆಕ್ನಿಷಿಯನ್ಸ್, ಸ್ಟಾರ್ ಟೆಕ್ನಿಷಿಯನ್ಸ್ ಜೊತೆ ವರ್ಕ್ ಮಾಡಿದ್ರೆ ಯಾವ ರೀತಿ ಒಂದು ಒಳ್ಳೆ ಪ್ರಾಡಕ್ಟ್ ಬರುತ್ತೆ ಅಂತ ಕಲ್ತ್ಕೊಂಡಿದ್ದೀನಿ. ಹಾಗೆ ಒಬ್ರು ಡೈರೆಕ್ಟರ್ ಒಬ್ಬ ಆರ್ಟಿಸ್ಟ್ ನ ಎಷ್ಟು ಚೆನ್ನಾಗಿ ಕಂಫರ್ಟೇಬಲ್ ಆಗಿ ಸೆಟ್ ಆಕ್ಟಿಂಗ್ ತಗೊಂತಾರೆ ಅಂತ. ನೆಕ್ಸ್ಟ್ ನೋ ಟೈಮ್. ನೆಕ್ಸ್ಟ್ ಇದು ಒಳ್ಳೆ ರ್ಯಾಪಿಡ್ ಫೈರ್ ಆಯ್ತು. ಫಸ್ಟ್ ನೆಕ್ಸ್ಟ್ ನಮ್ ದುನಿಯಾ ನಮ್ ಸ್ಟೈಲ್ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಫಿಲ್ಮ್. ಸೊ ಎಲ್ಲರೂ ಬಂದ್ಬಿಟ್ಟು ಥಿಯೇಟರ್ ನಲ್ಲಿ ಸಿನಿಮಾ ನೋಡಿ ಎಂಜಾಯ್ ಮಾಡ್ತೀವಿ. ಥ್ಯಾಂಕ್ ಯು. ನೆಕ್ಸ್ಟ್ ಆ್ಯಂಡ್ ಕೋಪದಲ್ಲಿ ಯಾಕೋ ಕೆಂಪಾಗಿದೆ. ನೆಕ್ಸ್ಟ್ ಮಗು ಹುಡ್ಸೋದು ದೊಡ್ಡಲ್ಲ, ಬೆಳೆಸೋದು ಮುಖ್ಯ. ಅದೇ ತರ ಅನುಭವದ ಮಾತಾಡ್ತಾ ಇದ್ರು ವಿನಾಯಕ್ ಜೋಶಿ ಅವರು. ಮಗು ಹುಡ್ಸೋದು ದೊಡ್ಡದಲ್ಲ, ಬೆಳೆಸೋದು ಮುಖ್ಯ. ಅದೇ ತರ ಜೋಶಿ ಅವ್ರು ಒಳ್ಳೆ ಒಂದೇ ಸಿನಿಮಾ word ಇದೆ ಅಂತ ನಾವು ಅನ್ಕೊಂಡಿದ್ದೀವಿ. ಅದನ್ನ ನೋಡಿ ಬೆಳೆಸೋದು ನಿಮ್ಮ ಕರ್ತವ್ಯ. ನಮಗೆ ನಮ್ಮ ಮಗು ಯಾವಾಗಲೂ ಚೆನ್ನಾಗಿರುತ್ತೆ. ನೀವು ಬೆಂತಟ್ಟಿ ಶಬಾಷ್ ಅಂದರೆ ಸಾಕು. ನಾವು ಮಾಡಿದ ಶ್ರಮಕ್ಕೆ ಪ್ರತಿಫಲ ಸಿಕ್ಕುತ್ತೆ. ನಮ್ದು ನಮ್ಮ ಸ್ಟೈಲ್ ಒಂದು ಯೂತ್ಫುಲ್ ಎಂಟರ್ಟೈನರ್. ಸೊ ಪ್ಲೀಸ್ ಎಲ್ಲರೂ 28 ಜೂನ್ ಬಂದು ಸಪೋರ್ಟ್ ಮಾಡಿ ನಮ್ಮ ಇಡೀ ಟೀಮ್ಗೆ. ಸೊ ಪ್ಲೀಸ್ ವಾಚ್ ಇಟ್. ಓಕೆ, ನಾವು ವಿನಾಯಕ್ ಜೋಶಿ ಅವ್ರು ಹುಟ್ಟಿಸಿರೋ ನಾನಲ್ಲ, ಪ್ರೀತಮ್ ಗುಬ್ಬಿ ಹುಡ್ಸಿರೋದಿದು, ನಾನೇನಲ್ಲ. ವಿನಾಯಕ್ ಜೋಶಿ ಅವರ ಮಗುವಿಂದ ನಾವು ಮಾಡಿದ್ದೀವಿ ಅವ್ರ ಜೊತೆಗೆ. ಅದೇ ಹುಟ್ಟಿಸೋದ್ರಲ್ಲಿ ಎಲ್ಲರೂ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ. ಓಕೆ, ನಾಳೆ ನಿಮ್ಮೆಲ್ಲರ ಎದುರು ನಾವಿಷ್ಟು ಜನ ಬರ್ತಾ ಇದ್ದೀವಿ, ತಪ್ಪದೆ ನೋಡಿ. ನಮ್ ದುನಿಯಾ ನಮ್ ಸ್ಟೈಲ್. ಇದೇ ತರ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.